ನಾವು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಸಾಂಗ್ವಿ ಗ್ರಾಮದಿಂದ ಮಾತಾಡ್ತಾ ಇದ್ದು. ಈಗ ಇಷ್ಟೆಲ್ಲ ಪೂರ ಪ್ರಭಾವ ನಮ್ಮ ಊರೆಲ್ಲ ಮುಗಿಗೆ ನಾವೇನಾದ್ರು ಬೆಂಗಳೂರಾಗ ಕೆಲಸ ಮಾಡ್ತೇವೆ. ಹಬ್ಬಕ್ಕೆ ಏನಾದ್ರು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಬಟ್ ಈಗ ಹೋಗೋಕ್ಕೆಲ್ಲ ಇದು ಪೂರ ರಸ್ತೆ ಬಂದಾಗಿದೆ ನೋಡ್ರಿ. ಇಲ್ಲಿವರೆಗೆ ಯಾವ ಶಾಸಕರು ಬಂದಿಲ್ಲ, ಯಾವ ಸಚಿವರು ಬಂದಿಲ್ಲ, ಉಸ್ತುವಾರಿ ಸಚಿವರು ಬಂದಿಲ್ಲ. ಹೊಲದಾಗಿನ ಸೋಯಾ ಅದ ಪೈಲ ಹೆಸರು ಉದ್ದು ಬಿ ಹಿಂಗೆ ನೀರಾಗ ಹೋದು. ಈಗ ಇದ್ದಿನ ಸೋಯಾ ತೊಗರಿ ಇತ್ತು, ಅದು ಬಿ ನೀರಾಗ ಹೋಗ್ಯದ. ನೋಡ್ತೀರಿ ನೀರು ಬಂದು ಪೂರ ಎಲ್ಲ ಕೊಳತ್ಕೊಳತ್ತು ಮೊಳಕೆ ಹೊಂಟವ. ಸರ್ಕಾರ ಇದಕ್ಕೆ ಆದಷ್ಟು ಬೇಗ ನಮ್ದು ಏನದ ಅಂದ್ರೆ ಅಭಿಪ್ರಾಯ, ಒಂದು ಎಕರ್ಗೆ ಏನಿಲ್ಲ ಅಂದ್ರೆ ಬಿ 25,000-30,000 ರೂಪಾಯಿ ಕೊಡ್ಬೇಕಂತ ನಮ್ದು ರೈತರದೆಲ್ಲ ಇದು ಬೇಡಿಕೆ ಅದ. ನೀರೆಲ್ಲ ನೋಡ್ತೀರಿ ಸುತ್ತಮುತ್ತ ಎಲ್ಲ ಹಿಂಗೆ ಅದ. ಇನ್ನ ತೋಲ್ ಪ್ರವಾಹ ಹೊಂಟದ ನಿನ್ನ DC ಅವ್ರು ಬಿ ಹೇಳ್ಯಾರ. ಹಿಂಗೆ ಆದ್ರೆ ನಮ್ದು ಏನು ಬಿ ಇರಲ್ಲ. ಇದು ನಾವೇ ನಂಬೋದಂದ್ರೆ ನಮ್ದು ಇದು ಏನು ವಿಭಾಗ ಬರ್ತದೆ ನಮ್ಮದು ಜಾಣ ಸರ್ಕಲ್ಲು ಪೂರ ಅತಿವೃಷ್ಟಿ ಅಂತೇಳಿ ಎಲ್ಲ ಇದು ಮಾಡಿ ಪೂರ ಡಿಕ್ಲೇರ್ ಮಾಡಿ ಎಕರ್ಗೆ 25,000-30,000 ರೂಪಾಯಿ ಕೊಡ್ಬೇಕಂತೇಳಿ ನಾವು ರೈತರು ಕೇಳ್ಕೊಳ್ತೀವಿ. ನೀವೆಲ್ಲ ಲತ್ತಿರ್ಬೇಕು, ಯುವ ಯಾರು ರೈತನ ಸಣ್ಣವನ ಕಾಣತನ ಅಂತೇಳಿ. ಹಂಗೆ ಅದ. ನಾವು ಯುವ ರೈತರು ಇದ್ದೆವು, ಸಾಂಗ್ವಿ ಗ್ರಾಮದವ್ರು ಇದ್ದೆವು, ಯುವ ರೈತರು ಇದ್ದೆವು. ಕೆಲಸ ಮಾಡ್ಕೊತೀವಿ, ಹೊಲ ಕೆಲಸ ಹೊಲದಾಗ ಮಾಡ್ಕೊತಾ ಇದ್ದೇವೆ ನಾವು. ಹಿಂಗೆ ಅದರೆಲ್ಲ ನಮ್ದು ಹೈರಾಣ ಆಯ್ತದ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಶಾಸಕರು ನಮ್ಮಲ್ಲಿ ಬಂದಿಲ್ಲ. ಒಂದ್ಸಲ ಬಂದು ಹೋಗ್ಯಾರ, ಅತ್ತೆ ಬಂದು ಹೋದ್ರು. ನಮ್ಮ ಊರಿಗೇನು ಬಂದಿಲ್ಲ ಶಾಸಕರು. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಬಂದು ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಏನಿಲ್ಲ ಅಂದ್ರೆ ಬಿ ಫಸ್ಟ್ ಇದ್ರದ್ರಾಗ ಸ್ವಲ್ಪ ಅಮೌಂಟ್ ಬಿಡುಗಡೆ ಮಾಡಿ ರೈತರಿಗೆ ಸ್ವಲ್ಪ ಇದು ಮಾಡಬೇಕು. ಈಗ ಏನು ಹೇಳಬೇಕು ಎಲ್ಲ ಹೇಳಿದೆವು. ಮ್ಯಾಲಿನ ಸರ್ಕಾರಕ್ಕೆ ಬಿಟ್ಟಿಂದ ಅದಷ್ಟು ಜಲ್ದಿ ನಮಗೆ ಇದು ಮಾಡ್ರಿ ಅಂತೇಳಿ ನಾವು ಕಳ್ಕಳಿ ವಿನಂತಿ ಮಾಡ್ಕೊಳತ್ತೀವಿ. ಸಾಮಾನ್ಯ ಮುಖ್ಯಮಂತ್ರಿಗಳಿಗೂ ನೋಡ್ಬೇಕಿದ್ದು ಸ್ವಲ್ಪ. ಮುಖ್ಯಮಂತ್ರಿ ಅವ್ರು ಏನೋ ನೋಡಿದೆವು ವೀಕ್ಷಣೆ ಮಾಡ್ಲತ್ತಾರ ಅಂತ. ಬಟ್ ವಿಡಿಯೋ ವೀಕ್ಷಣೆನೇ ಅಲ್ಲ. ಅವರು ಜಾತಿ ಜನಗಣತಿದಾಗ ಬಿಜಿ ಆಗಿಬಿಟ್ರೆ ಸ್ವಲ್ಪ ಈ ಕಡೆ ಪ್ರವಾಹದ ಏನದ ನೋಡ್ಕೋಬೇಕು ಸ್ವಲ್ಪ ಸಿದ್ದರಾಮಯ್ಯ ಸಾಹೇಬರು. ನೋಡ್ರಿ ಇದೆಲ್ಲ ಇನ್ನ ನೀರೇನೋ ಬರಲ್ಲ ಅಂತ. ಸೊ ದಯವಿಟ್ಟು ಆದಷ್ಟು ಜಲ್ದಿ ನಮಗೊಂದು ಮೊದಲನೇ ಕಂತು ಅಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬಿಡುಗಡೆ ಮಾಡಬೇಕು ಈ ಭಾಗದ ಜನರಿಗೆ. ಇಷ್ಟೇ ಕೇಳ್ಕೊಳತ್ತೆ ಕಳ್ಕಳಿ ವಿನಂತಿ.